ನಮಸ್ಕಾರ, ಎಲ್ಲರೂ ಸೌಖ್ಯವಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಚಾನೆಲ್ ಕನ್ನಡ ಇನ್ ಕ್ಯಾನಡಾ. ಜೂನ್ ತಿಂಗಳಲ್ಲಿ ಹುಟ್ಟಿರುವ ಎಲ್ಲ ಕನ್ನಡಿಗರಿಗೂ ಹುಟ್ಟು ಹಬ್ಬದ ಶುಭಾಶಯಗಳು. ಅಂದಹಾಗೆ ಈ ತಿಂಗಳು ನಂಗೆ ತುಂಬಾ ಸ್ಪೆಷಲ್ಲು. ಕಾರಣ ನನ್ನ ಮಗ ಹುಟ್ಟಿದ ತಿಂಗಳು, ಹಾಗೇನೆ ನನ್ನ ಕುಟುಂಬದ ಕೆಲವು ಸದಸ್ಯರು ಇದೇ ತಿಂಗಳಲ್ಲಿ ಹುಟ್ಟಿದ್ದಾರೆ. ಸೊ ಒಂದು ರೀತಿ ಜೂನ್ ತಿಂಗಳು ಬಂದು ನನಗೆ ತುಂಬ ಸ್ಪೆಷಲ್ ತಿಂಗಳು ಅಂತ ಹೇಳ್ಬೋದು. ನಾನು ಸಣ್ಣೋಳಿರುವಾಗ ಮಾಡ್ತಿರೋ ಹುಟ್ಟುಹಬ್ಬ ಮತ್ತು ಈಗಿನ ಜನರೇಷನ್ ಮಾಡೋ ಹುಟ್ಟುಹಬ್ಬಕ್ಕೆ ಅಜಗಜಾಂತರವಾದ ವ್ಯತ್ಯಾಸಗಳಿದೆ. ಏನಂತ ಹೇಳಿದ್ರೆ, ನಾವು ತುಂಬ ಸರಳವಾಗಿ ಮಾಡ್ತಾ ಇದ್ವಿ ಆಗಿನ ಕಾಲದಲ್ಲಿ. ಅಂದರೆ ಕೇಕ್ ಕಟ್ ಮಾಡೋದಾಗಲಿ ಅಥವಾ ನಮಗೆ ಆಚರಣೆ ಇರಲಿಲ್ಲ. ಫ್ರ್ಯಾಂಕ್ಲಿ ನಿಜ ಹೇಳಬೇಕಂದ್ರೆ ಕೇಕ್ ತರೋದು ಇರಲಿಲ್ಲ, ಕಟ್ ಮಾಡೋದಾಗಲಿ, ಯಾರೋ ಗೆಸ್ಟ್ ಕರೆಯೋದು ಹಾಗೇನಿಲ್ಲ. ತುಂಬ ಸರಳವಾಗಿ ಏನು ಮಾಡ್ತಿದ್ವಿ ಅಂದರೆ, ನಮ್ಮ ತಾಯಿ ಬಂದುಬಿಟ್ಟು ಏನಾದರೂ ಒಂದು ಸಿಹಿ ತಿಂಡಿ ಮಾಡ್ತಿದ್ರು. ಮತ್ತು ಹೊಸ ಬಟ್ಟೆ ಹಾಕೊಳ್ಳೋದು. ಹೊಸ ಬಟ್ಟೆ ಅಂದರೆ ಅದೇ ನಮ್ಗೆ ಒಂದು ಏನೋ ಖುಷಿ. ಅದ್ರ ಜೊತೆಗೆ ದೇವಸ್ಥಾನಕ್ಕೆ ಹೋಗೋದು ಒಂದು ಪ್ರತೀತಿ ಇತ್ತು. ನನ್ನ ಮನೇಲಿ ಬಂದು ನನ್ನ ಅಕ್ಕನ ನಂತರ ನನ್ನ ಅಣ್ಣ ಮತ್ತು ನಾನು ಚಿಕ್ಕವಳು, ಮನೇಲಿ ಸಣ್ಣವಳು ನಾನು. ನಮ್ಮ 3 ಜನರದ್ದು ಹುಟ್ಟುಹಬ್ಬನ ಇದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ವಿ. ಹಾಗಾಗಿ ತುಂಬ ಸರಳವಾದಂತಹ ಜೀವನ ಆಗಿನ ಕಾಲದಲ್ಲಿ, ಸಿಂಪಲ್ಲಾಗಿ ಮಾಡುವಂಥ ಒಂದು ಆಚರಣೆ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಕ್ಕಳ ಹುಟ್ಟುಹಬ್ಬ ಅಂದ್ಕೊಳ್ಳೆ ಒಂದು ಕೇಕ್ ಇರುತ್ತೆ, ಗೆಸ್ಟ್ಗಳಿರ್ತಾರೆ, ಒಂದು ಮಕ್ಕಳಿರ್ತಾರೆ. ಅಂದರೆ ಯಾವುದೇ ಜನಾಂಗವಾಗಿರ್ಬೋದು, ಈಗ ಹುಟ್ಟುಹಬ್ಬ ಅಂದ್ಕೊಳ್ಳೆ ಕೇಕ್ ಇಲ್ಲದೆ ಇದ್ದರೆ ಹುಟ್ಟುಹಬ್ಬನೇ ಅಲ್ಲ ಅನ್ನೋ ಒಂದು ಸ್ಥಿತಿಗೆ ಬಂದಿದೆ. ಹಾಗಾಗಿ ಅದೊಂದು ಸರ್ವೇ ಸಾಮಾನ್ಯವಾಗಿರುವಂತಹ ವಿಷಯ. ಬನ್ನಿ ಇವಾಗ ನಾನು ಹೆಚ್ಚು ಮಾತಾಡಿದೆ, ನಾನು ಏನೆಲ್ಲ ಮಾಡಿದ್ದೀವಿ ಇವನ ಬರ್ಡೇಗೆ ಅಂದ್ಬಿಟ್ಟು ನೋಡೋಣ. ಬರ್ಡೇ ಬಂದಿರೋ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಕೊಡೋ ಪದ್ಧತಿ ಅಲ್ವಾ. ಹಾಗಾಗಿ ನಾವು ಅಮೆಝಾನಿಂದ ಇದೊಂದು ಐಟಮ್ ತರಿಸಿದ್ವಿ. ಅದು ವಾಚು ಮತ್ತು ಒಂದು ರೂಬಿಕ್ಸ್ ಕ್ಯೂಬು 3x3 ಅಂದ್ಬಿಟ್ಟು. ಅದನ್ನು ಈ ಒಂದು ಸಣ್ಣದಾಗಿ ಒಂದು ಬ್ಯಾಗ್ ರಿಟರ್ನ್ ಗಿಫ್ಟ್ ಬ್ಯಾಗ್ ತಂದದ್ದು. ಅದರಲ್ಲೆಲ್ಲ ಹಾಕಿ ಸ್ವಲ್ಪ ಡಿಸೈನ್ ಡೆಕೋರೇಟ್ ಮಾಡೆಲ್ಲ ಹಾಕಿದ್ದೆ. ಹಾಗೆಯೇ ನಾನು ಮತ್ತು ಮಗ ಬಂದುಬಿಟ್ಟು ಒಂದು ವಾರದ ಹಿಂದೆ ಸೋಬೀಸ್ ಅಂತ ಈ ಒಂದು ಶಾಪಿಂಗ್ ಸೆಂಟ್ರಿಗೆ ಹೋಗಿದ್ವಿ. ಇಲ್ಲಿ ಕೇಕ್ ಆರ್ಡ್ರ್ ಮಾಡಲಿಕ್ಕೆ ಅವ್ನ ಬರ್ಡೇದು ತುಂಬಾ ವೆರೈಟಿ ಆಗಿರುವಂತಹ ಡಿಫ್ರೆಂಟ್ ಪ್ಯಾಟರ್ನು, ತುಂಬ ಚೆನ್ನಾಗಿರುವಂಥ ಕೇಕ್ ಎಲ್ಲ ಸಿಗುತ್ತಿಲ್ಲಿ. ಆರ್ಡ್ರ್ ಮಾಡಿದ್ರೆ ಅದೇ ಪ್ಯಾಟರ್ನಲ್ಲಿ ಅವ್ರು ಮಾಡಿಕೊಡ್ತಾರೆ. ಹಾಗಾಗಿ ಇಲ್ಲಿ ಒಂದು ಬುಕ್ಲೆಟ್ ಇದೆ, ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು ಯಾವ್ಯಾವ ರೀತಿ ಪ್ಯಾಟರ್ನ್ ನಿಮಗೆ ಬೇಕೋ ಹಾಗೆ ಮಾಡಿಕೊಡ್ತಾರೆ. ಹಾಗೆಯೇ ಅದ್ರ ಮೇಲೆ ಕೇಕ್ ಮೇಲೆ ಡಿಸೈನ್ಸ ಮಾಡ್ಬೋದು. ಆದರೆ ನನ್ನ ಮಗನಿಗೆ ಯಾವುದೋ ಅಷ್ಟು ಇಷ್ಟ ಆಗಿಲ್ಲ. ಅದು ಯಾವುದೋ ಒಂದು ಇಷ್ಟ ಆಯ್ತು ಆ್ಯಕ್ಚುಲಿ, ಚಿಕಾಗೋ ಬುಲ್ ಅಂದ್ಬಿಟ್ಟು. ಅದು ಬಂದು ಬ್ಯಾಸ್ಕೆಟ್ಬಾಲ್ ಟೀಮು. ಅದರಲ್ಲೊಂದು ಮೈಕಲ್ ಜಾರ್ಡನ್ ಅಂತ ಇವನ ಫೇವ್ರೆಟ್ ಪ್ಲೇಯರ್ ಇದ್ದಾನೆ, ಅವನು ಆಡ್ತಾನೆ ಅಂದ್ಬಿಟ್ಟು ಅದನ್ನೇ ನಾವು ಆರ್ಡ್ರ್ ಮಾಡಿಬಿಟ್ವಿ. ನೋಡಿ ಇದೇನೆ. ಹಾಗಾಗಿ ಒಂದು ಖುಷಿ ಆಯ್ತು ಅವನಿಗೂ ಸಹ. ಇದನ್ನು ಮಾಡಿ ಮತ್ತೆ ಮನೆಗೆ ಹೋದ್ವಿ ನಾವು. ಮತ್ತು ನಾನು ಮನೇಲಿ ಮಾತ್ರ ಮಾಡಿದ ಒಂದೇ ಐಟಮ್ ಏನು ಗೊತ್ತಾ, ನೀವು ನಗ್ಬೋದು ನೋಡಿ. ಇಲ್ಲಿ ಕ್ಯಾರೆಟ್ ತಗೊಂಡು ಬಂದಿದ್ದೆ, ಅದು ಬೇಬಿ ಕ್ಯಾರೆಟ್, ತುಂಬ ಟೇಸ್ಟಿ ಇರುತ್ತೆ ಮಾತ್ರ. ಮತ್ತು ಕುಕುಂಬರ್ನ, ಅದು ಸ್ಕಿನ್ ಇದೆ ನೋಡಿ, ಅದೆಲ್ಲ ಗ್ರೀನ್ ಸ್ಕಿನ್ ಎಲ್ಲ ತೆಗೆದ್ಬಿಟ್ಟು ಸೀಡ್ಸ್ ಎಲ್ಲ ತೆಗೆದು ಕಟ್ ಮಾಡಿಟ್ಟಿದ್ದೀನಿ. ಮತ್ತು ಇದು ಸಾಲ್ಸಾ ತಗೊಂಡ್ಬಂದು, ಇಷ್ಟೇ ನಾನು ಮಾಡಿದ್ದು. ಮತ್ತು ನಾನು ಸೋಬೀಸ್ ಅಂತಿದ್ದೆ ಶಾಪಿಂಗ್ ಸೆಂಟರ್ ಇದೆ, ಅಲ್ಲಿ ಹೋಗ್ಬಿಟ್ಟು ನಾನಿದು ಫ್ಲವರ್ ತಗೊಂಡ್ಬಂದೆ. ಅಬ್ಬಾ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ಚೆನ್ನಾಗಿದೆ, ತುಂಬ ಫ್ರೆಶ್ ಆಗಿದೆ. ಇದು ಆ್ಯಕ್ಚುಲಿ ನನಗೆ ಆಲ್ಮೋಸ್ಟ್ 2 to 3 weeks ಬರುತ್ತೆ. ಯಾಕಂದರೆ ಅವ್ರು ಸ್ಪೆಷಲ್ ಏನೋ ಕೊಡ್ತಾರೆ, ಅದು ಪೌಡರ್ ಟೈಪ್ ಹಾಕಿ. ಇಲ್ಲಿ ನೋಡಿ, ಇದು ವಾಟರ್ ಎಲ್ಲ ಕ್ಲೀನಾಗಿರುತ್ತೆ, ಹೀಗೆ ಇರುತ್ತೆ ಆ್ಯಕ್ಚುಲಿ. ಇದು ವಾಟರು ಆಲ್ಮೋಸ್ಟ್ 2 week ಹೀಗೆ ಇರುತ್ತೆ. ಮತ್ತು ಇದು ಫ್ಲವರ್ಸ್ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಕಣ್ರಿ. ಪರಿಮಳ ಅಂದರೆ ತುಂಬ ಪರಿಮಳ. ಅಬ್ಬಾ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾವು ಮಕ್ಕಳಿಗಾಗಿ ಇಲ್ಲಿ ಡೈನಿಂಗ್ ಟೇಬಲು ಚೆನ್ನಾಗಿ ಒಂದು ಸೆಟ್ ಮಾಡಿಟ್ಟಿದ್ವಿ. ಏನಂತ ಹೇಳಿದ್ರೆ, ಅದು ವೈಟ್ ಕಲರ್ದೊಂದು ಅದ್ರ ಮೇಲೆ ಕವರ್ ಹಾಕಿ, ರೆಡ್ ಕಲರ್ದು, ನಾನು ಆ್ಯಕ್ಚುಲಿ ರೆಡ್ ವೈಟ್ ಥೀಮ್ ಮಾಡೋಣ ಅಂದ್ಕೊಂಡು ಮಾಡಿದ್ದೆ. ಫೈನಲಿ ಅದೊಂದು ಸ್ವಲ್ಪ ಚೆನ್ನಾಗಿ ಬಂತು. ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಂದಿಟ್ಟಿದ್ವಿ, ಅಂದರೆ ಮಕ್ಕಳು ಬಂದ ಕೂಡಲೇ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಂತ ಆಸೆ ಆದರೆ ಅಂದ್ಬಿಟ್ಟು ವಿಧವಾದಂಥ ಒಂದು ಸ್ನ್ಯಾಕ್ಸು ತಂದಿಟ್ಟಿದ್ದೆ. ಆಮೇಲೆ ಊಟಕ್ಕೆ ಅಂದ್ಬಿಟ್ಟು ಇಲ್ಲಿಂದ ಲೋಕಲ್ ಒಂದು ಪೋರ್ಚುಗೀಸ್ ರೆಸ್ಟೋರೆಂಟ್ ಇದೆ, ಅದರಿಂದ ಗ್ರಿಲ್ ಚಿಕನ್ನು ಮತ್ತು ಪೊಟೇಟೊ ಅಂದ್ಬಿಟ್ಟು ತುಂಬ ಚೆನ್ನಾಗಿರ್ತದೆ. ಪೊಟೇಟೊ ಬಾಲ್ ವೆಜ್ ಮತ್ತು ಪೊಟೇಟೊ ರೈಸ್ ತಿಂದಿದ್ವಿ. ಇದೆಲ್ಲ ಪೋರ್ಚುಗೀಸ್ ಅವ್ರದ್ದು. ಮತ್ತು ಪಿಜ್ಜಾ ಹಟ್ಟಿಂದ ಸ್ವಲ್ಪ ಸ್ನ್ಯಾಕ್ಸು, ಅದು ಬೈಟ್ಸ್ ಅಂತಾರೆ ನೋಡಿ, ಹಾಗೆ ಮಕ್ಕಳಿಗೆಲ್ಲ ಚೆನ್ನಾಗಾಗತ್ತಲ್ಲ, ಹಾಗಾಗಿ ಅದನ್ನೆಲ್ಲ ತರಿಸಿದ್ವಿ. ನಾನು ವೆಜಿಟೇರಿಯನ್, ಅದಕ್ಕಾಗಿ ನಾವು ಇದು ಪಿಜ್ಜಾ ಹಟ್ಟಿಂದ ಚೀಸ್ ಪಿಜ್ಜಾ ತಂದ್ವಿ. ಹಾಗಾಗಿ ಮಕ್ಕಳೆಲ್ಲ ಚೆಂದ ಮಾಡಿ ಎಲ್ಲ ಊಟ ಎಲ್ಲ ಮಾಡಿಬಿಟ್ಟು ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಖುಷಿ ಆಯಿತು. ಆ್ಯಕ್ಚುಲಿ ಅಖಿಲ್ದು ಎಲ್ಲ ನನ್ನ ಮಗಂದೆಲ್ಲ ಕ್ಲಾಸ್ಮೇಟ್ಸ್ ಆಗಿರೋದ್ರಿಂದ ಅವ್ರಿಗೆ ಒಳ್ಳೆ ಡಿಸ್ಕಷನ್ ಮಾಡಲಿಕ್ಕೆ ಒಂದು ಅವ್ರದ್ದೇ ಸಬ್ಜೆಕ್ಟ್ ಎಲ್ಲ ಇತ್ತು. ಚೆಂದ ಮಾಡಿ ಮಾತಾಡ್ಕೊಂಡು ಜಾಲಿಯಾಗಿ ಒಂಥರ ಸೀರಿಯಸ್ ಡಿಸ್ಕಷನ್ಸ ಮಾಡ್ತಾಯಿದ್ರು ಅವರು, ಹಾಗೇ ಗಮ್ಮತ್ತಾಗಿ ಸಹ ಇದ್ದರು.
ತುಂಬ ಖುಷಿ ಆಯಿತು ಅವ್ರಿಗೆಲ್ಲ ಫುಡ್ಡು ಪುನಃ ಹಾಕಿಸ್ಕೊಂಡು ಪುನಃ ಊಟ ಎಲ್ಲ ಮಾಡಿದರು. ನಮಗಂತೂ ತುಂಬ ಖುಷಿ, ಯಾಕಂತ ಹೇಳಿದ್ರೆ ಮಕ್ಕಳು ನೋಡಿ ಊಟ ಎಲ್ಲ ಮಾಡುವಾಗ ಚೆನ್ನಾಗಿ ಖುಷಿಯಾಗಿದ್ದರೆ ಇದೆಯಲ್ಲ, ಅದಕ್ಕಿಂತ ಇನ್ನೇನು ಬೇಕಲ್ವಾ. ಮತ್ತು ಅವ್ರದ್ದು ಊಟ ಫೈನಲಿ ಆಯಿತು. ಇದ್ರ ನೆಕ್ಸ್ಟು ನಾವು ಅಖಿಲ್ದು ಒಂದು ಸಣ್ಣ ಗಿಟಾರ್ ಪ್ಲೇ ಮಾಡಲಿಕ್ಕಿತ್ತು, ಹಾಗೆಯೇ ಕೇಕ್ ಕಟ್ಟಿಂಗ್ ಸೆರೆಮನಿ ಮಾಡಿದ್ವಿ. ಕೇಳಿಸ್ಕೊಂಡ್ರಲ್ಲ ನನ್ನ ಮಗನ ಪರ್ಫಾರ್ಮೆನ್ಸನ್ನು, ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಒಂದು ನನಗೆ ತಿಳಿಸಿ ಆಯಿತಾ. ಹಾಗೆಯೇ ಬಂದವ್ರಿಗೆಲ್ಲ ತುಂಬಾ ಖುಷಿ ಆಯಿತು. ವಿಷಯ ಏನಂದರೆ ಅವನು 3-4 ನಿಮಿಷ ಅವನು ಪ್ಲೇ ಮಾಡಿದ್ದ, ಆದರೆ ನನಗೆ ಹಾಕ್ಲಿಕ್ಕಾಗಿಲ್ಲ ಅಪ್ಲೋಡ್ ಮಾಡಲಿಕ್ಕೆ. ಲಾಸ್ಟ್ ಕೆಲವು ಸಣ್ಣ ತುಣುಕನ್ನು ಮಾತ್ರ ನಿಮಗೆ ಹಾಕಿ ತೋರಿಸಿದ್ದೀನಿ. ಅಂದಾಗಿ ಇವನು ಮತ್ತೆ ಇಲ್ಲಿ ನಮ್ಮ ಲೋಕಲಲ್ಲಿ ಒಂದು ಒಂಟಾರಿಯೋ ಕಾನ್ಸರ್ವೇಟ್ರಿ ಆಫ್ ಮ್ಯೂಸಿಕ್ ಅಂತ ಒಂದು ಸ್ಕೂಲ್ ಇದೆ, ಅಲ್ಲಿ ನಾವು ಪ್ರೈವೇಟ್ ಕ್ಲಾಸ್ಗೆ ಹಾಕಿದ್ದೀವಿ. ಅವನ ಕ್ಲಾಸ್ನಲ್ಲಿ ಅಲ್ಲಿ ಅವನು ಟಾಪಲ್ಲಿದ್ದಾನೆ, ತುಂಬ ಚೆನ್ನಾಗಿ ಪ್ಲೇ ಮಾಡ್ತಾನಂತ ಫೀಡ್ಬ್ಯಾಕ್ ಬರ್ತಾ ಇರುತ್ತೆ. ಹಾಗೆಯೇ ಅವನು ಸ್ಕೂಲ್ ಆ್ಯನ್ಯುವಲ್ ಪ್ರೋಗ್ರಾಮ್ ಇದ್ದರೆ ಅಥವಾ ಕಾಂಪಿಟಿಷನ್ ಏನಾದರೂ ಇದ್ದರೆ ಅದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾನೆ, ಒಳ್ಳೆಯದಾಗಿ ಪರ್ಫಾರ್ಮ್ ಮಾಡ್ತಾನೆ. ನಿಜವಾಗ್ಲೂ ನಮ್ಗೆ ತುಂಬ ಖುಷಿ ಆಗುತ್ತೆ, ಬಹಳ ಪ್ರೌಡ್ ಸಹ ಫೀಲ್ ಆಗುತ್ತೆ. Are you 1? Are you 2? Are you 3? Are you 4? Are you 5? Are you 6? Are you 7? Are you 8? Are you 9? Are you 10? Are you 11? Are you 12? Are you 13? Whoa, 13? My big brother. I'm the only 12. Bon fête À toi. ಇಲ್ಲಿ ಅದ ನಂತರ ಫ್ಯಾಮಿಲಿ ರೂಮಲ್ಲಿ ಎಲ್ಲ ಮಕ್ಕಳನ್ನ ಕೂರಿಸ್ಬಿಟ್ಟು ನಾವು ಕರಿಯೋಕಿ ಸೆಷನ್ ಮಾಡಿಸಿದ್ವಿ. ಇಲ್ಲಿ ಎಲ್ಲ ಮಕ್ಕಳು ಇನ್ವಾಲ್ವ್ ಆಗಿಬಿಟ್ಟು ತುಂಬ ಚೆನ್ನಾಗಿ ಎಲ್ಲ ಹಾಡೆಲ್ಲ ಹಾಡ್ಕೊಂಡು ಗಮ್ಮತ್ತಾಗಿದ್ರು. Growing like a breeze, country roads, take me home to the place I belong, West Virginia, Mountain Mama, take me home, country roads. I do it there no more. Like a rock star, spend a lot of money on my brand new guitar. ನಮ್ಮ ಮಗಂದು 13ನೇ ವರ್ಷದ ಹುಟ್ಟುಹಬ್ಬ ಇಲ್ಲಿಗೆ ಮುಕ್ತಾಯ ಮಾಡಿದ್ವಿ. ಎಲ್ಲ ಮಕ್ಕಳು ಬಹಳನೇ ಖುಷಿಪಟ್ಟರು, ಊಟದಿಂದ ಹಿಡಿದು ಹಾಡಿನಿಂದ ಹಿಡಿದು ಗಮ್ಮತ್ತಾಗಿತ್ತು. ನಾನು ಹೆಚ್ಚಾಗಿ ನನ್ನ ಮಗನೊಟ್ಟಿಗೆ ತುಂಬ ಫ್ರೆಂಡ್ಲಿ ಆಗಿದ್ದೀನಿ. ಸಣ್ಣವ್ರು ಇರುವಾಗ ಸ್ವಲ್ಪ ಸ್ಟ್ರಿಕ್ಟ್ ಎಲ್ಲ ಇತ್ತು, ಆದರೆ ಈಗ ನೋಡಿ 13 ಇಯರ್ ಅಂದರೆ ಟೀನೇಜು, ಹರೆಯದ ಪ್ರಾಯ. ಈ ಪ್ರಾಯದಲ್ಲಿ ಏನಾಗುತ್ತಂದರೆ ಎಲ್ಲ ಬೇಡದಿರೋ ವಿಷಯಗಳೆಲ್ಲ ಅವ್ರಿಗೆ ಬಹಳ ಆಕರ್ಷಣೀಯವಾಗಿರುತ್ತದೆ. ಈಗ ನೋಡಿ, ಹಾಲಿವುಡ್ಡು, ಬಾಲಿವುಡ್ಡು, ಸ್ಯಾಂಡಲ್ವುಡ್ಡು ಅಥವಾ ಯಾವುದೇ ಒಂದು ವುಡ್ ತಗೊಳ್ಳಿ, ಆ ಹಾಡೆಲ್ಲ ನೀವು ಗಮನಿಸಿರ್ಬೋದು, ಅವಾಚ್ಯ ಶಬ್ದಗಳು ಇರುತ್ತೆ ಅದರಲ್ಲಿ ಕೆಲವು, ಮತ್ತು ಒಂದು ಅರ್ಥ ಇರೋದಿಲ್ಲ, ಒಂದು ಏನಿರೋದಿಲ್ಲ, ಒಟ್ಟು ಒಂದು ಹಾಡ್ತಾರೆ. ಇಂಥ ಒಂದು ಹಾಡುಗಳೆಲ್ಲ ಮಕ್ಕಳಿಗೆ ತುಂಬಾ ಈ ಟೀನೇಜಲ್ಲಿ ವಿಶೇಷವಾಗಿ ಆಕರ್ಷಣೀಯವಾಗಿರುತ್ತೆ. ಹಾಗೆಯೇ ಈ ಟೀನೇಜ್ ಅಂದ್ಕೂಡಲೇ ಡೇಂಜರ್ ಝೋನು ಅಂತ ನಾನು ಅಂದ್ಕೊಳ್ಳೋದು. ಯಾಕಂದರೆ ಇಂಥ ಒಂದು ಏಜಲ್ಲಿ ಏನಾಗುತ್ತಂದರೆ ಎಲ್ಲ ಕೆಟ್ಟ ಅಭ್ಯಾಸಗಳು, ಧೂಮಪಾನವಿರ್ಬೋದು, ಮದ್ಯಪಾನ ಇರ್ಬೋದು, ಅಥವಾ ಕೆಟ್ಟ ಗೆಳೆಯರ ಸಂಘ ಇರ್ಬೋದು, ಇದೆಲ್ಲ ಬೇಗ ಅವರು ಗ್ರಹಿಸ್ಕೊಳ್ಬಿಡ್ತಾರೆ.
ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಅವನೊಟ್ಟಿಗೆ ತುಂಬಾ ಫ್ರೆಂಡ್ಲಿ ಆಗಿರ್ತೀನಿ. ಮತ್ತು ಇಂಟರ್ನೆಟ್ ಆ್ಯಕ್ಸಸ್ ಮಾಡುವಾಗ ಅವನು ಯೂಸ್ ಮಾಡುವಾಗ ನಾನು ಗಮನಿಸ್ತಾ ಇರ್ತೀನಿ. ಒಂದು ಫೋನಲ್ಲಿ ನಾವು ತುಂಬಾ ಅವನಿಗೆ ಲಿಮಿಟೇಷನ್ ಹಾಕಿಟ್ಟಿದ್ದೀವಿ. ಒಂದು ಕೆಲವು ಗಂಟೆಗಳ ನಂತರ ಅವನು ಯೂಸ್ ಮಾಡೋದೇ ಇರುವ ಹಾಗೆ, ಅಂದರೆ ಔಟ್ಗೋಯಿಂಗ್ ಇನ್ಕಮಿಂಗ್ ಕಾಲ್ ಆದರೆ ಅಡ್ಡಿಲ್ಲ. ಅಂದರೆ ಈಗ ಡಾಟಾ ಇರೋದ್ರಿಂದ ಅದಕ್ಕೆ ನಾವು ಟೈಮ್ ಝೋನ್ ಹಾಕಿದ್ದೀವಿ, ಅದು ಹಾಕಿ ಕೂಡಲೇ ಅವನಿಗೆ ಯೂಸ್ ಮಾಡಲಿಕ್ಕಿಲ್ಲ. ಮತ್ತು ಪ್ರತಿದಿನ ನಾನು ಅವನ ಫೋನನ್ನು ಒಂದು ಸರ್ತಿ ಚೆಕ್ ಮಾಡೇ ಮಾಡ್ತೀನಿ. ಯಾಕಂದರೆ ಯಾರ ಹತ್ರ ಮಾತಾಡ್ತಿದ್ದಾನೆ ಅಥವಾ ಏನು ಚಾಟಿಂಗ್, ಏನು ಮಾತುಕತೆ ಆಗ್ತಾಯಿದೆ, ಯಾರಿಗೆ ಕಾಲ್ ಮಾಡ್ತಾ ಇದ್ದಾನೆ, ಮತ್ತು ಅವನು ಗೇಮ್ಸ್ ಆಡ್ಬೋದು ಅಥವಾ ಏನೇ ಆಡ್ಬೋದು, ಇಂಟರ್ನೆಟ್ ಬ್ರೌಸ್ ಏನೇ ಮಾಡಿರ್ಬೋದು, ಆದರೆ ಏನು ಮಾಡ್ತಾನಂತ ಮಾತ್ರ ನಾನು ನೋಡ್ತಾ ಇರ್ತೀನಿ. ಮಾತ್ರ ಈ ಏಜಲ್ಲಿ ನನಗನ್ಸುತ್ತೆ ಪೇರೆಂಟ್ಸ್ ಎಲ್ಲ ನಾವು ಸ್ವಲ್ಪ ಫ್ರೆಂಡ್ಲಿ ಆಗಿದ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಕೆಲವ್ರು ಏನಾಗುತ್ತಂದರೆ ಮಕ್ಕಳು ಮುಜುಗರ ಪಟ್ಕೊಳ್ತಾರೆ, ನಾಚಿಕೆ ಪಟ್ಕೊಳ್ತಾರೆ ತಂದೆ ತಾಯಿ ಹತ್ರ ಮಾತಾಡಲಿಕ್ಕೆ ಅಥವಾ ಹೇಳ್ಕೊಳ್ಳಿಕ್ಕೆ. ನಾವು ತುಂಬಾ ಸ್ಟ್ರಿಕ್ಟ್ ಆಗಿದ್ಬಿಟ್ರೆ ಆಮೇಲೆ ಹೊರಗಡೆ ಏನಾದರೂ ಆದರೆ ಅವ್ರಿಗೆ ಹೇಳ್ಕೊಳ್ಳಿಕ್ಕೆ ಹೆದರಿಕೆ. ಅಯ್ಯೋ ಅಪ್ಪ ಜೋರು ಮಾಡ್ತಾನೆ, ಅಮ್ಮ ಜೋರು ಮಾಡ್ತಾರೆ ಅಂದ್ಬಿಟ್ಟೆಲ್ಲ ತಲೆಗಿರ್ತಾ ಇರುತ್ತೆ. ಮತ್ತು ಹೊರಗಡೆ ನಿಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ನೋಡಿ, ನಾವು 24 ಗಂಟೆ ಅವ್ರನ್ನ ಕ್ಯಾಮರಾದಲ್ಲಿ ನೋಡೋ ಥರ ನೋಡಲಿಕ್ಕಾಗತ್ತಾ? ಇಲ್ಲಲ್ಲ. ಹಾಗಾಗಿ ಹೆಚ್ಚಾಗಿ ಫ್ರೆಂಡ್ಲಿ ಆಗಿದ್ದರೆ ಅವರೆಲ್ಲ ಓಪನ್ ಆಗಿ ಹೇಳ್ತಾರೆ. ಬುಲ್ಲಿ ಏನಾದರೂ ಅವ್ರ ಪ್ರಾಬ್ಲಮ್ ಇದ್ದರೆ, ಬುಲ್ಲಿ ಮಾಡ್ತಾಯಿದ್ರೆ ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ಅಟ್ಲೀಸ್ಟ್ ಅವ್ರು ಬಂದು ನಮಗೆ ತಿಳಿಸ್ತಾರೆ. ಆಗ ನಾವೊಂದೇನಾದರೂ ಆ್ಯಕ್ಷನ್ ತಗೊಳ್ಬೋದು, ಅಥವಾ ನಾವು ಅವ್ರಿಗೆ ಅಟ್ಲೀಸ್ಟ್ ಹೇಳ್ಬೋದು, ಗೈಡ್ ಮಾಡ್ಬೋದು. ಹೀಗೆ ಸಿಚುವೇಶನ್ ಇದ್ದರೆ ಈ ರೀತಿ ಹ್ಯಾಂಡಲ್ ಮಾಡಬೇಕು. ನಾನು ಯಾವಾಗಲೂ ಅವ್ನಿಗೆ ಏನು ಹೇಳೋದು ಗೊತ್ತಾ, ಮಗನೇ ನಿನಗೆ ಏನೇ ಒಂದು ಇದ್ದರೂ ನನ್ನ ಹತ್ರ ಹೇಳು, ಮತ್ತು ಹೆದರ್ಕೊಳ್ಬೇಡ. ಮಮ್ಮಿ ಡ್ಯಾಡಿ ಯಾವಾಗಲೂ ನಿನಗೆ ಸಪೋರ್ಟಲ್ಲಿರ್ತಾರೆ. ಏನೇ ವಿಷಯ ಇದ್ದರೂ ನನ್ನ ಹತ್ರ ಓಪನ್ ಆಗಿ ಡಿಸ್ಕಷನ್ ಮಾಡು ಅಂತ ನಾನು ಯಾವಾಗಲೂ ಅವ್ನಿಗೆ ಹೇಳ್ತಾ ಇರ್ತೀನಿ. ಹಾಗಾಗಿ ಸ್ಕೂಲಲ್ಲಿ ಏನೇ ವಿಷಯ ಇದ್ದರೂ ಅಥವಾ ಏನೇ ಆದರೂ ಬಂದು ನನ್ನ ಹತ್ರ ಡಿಸ್ಕಷನ್ ಮಾಡ್ತಾನೆ, ಹೇಳ್ತಾನೆ. ಸೊ ಹಾಗಾಗಿ ಇದೊಂದು ತುಂಬಾ ಜಾಗ್ರತೆ ಮಾಡುವಂತಹ ಪ್ರಾಯ ಅಂತ ಹೇಳ್ಬೋದು. ಹೋಗ್ತಾ ಹೋಗ್ತಾ ನಾನು ಹೇಳೋದು ನಿಮಗೆಲ್ಲರಿಗೂ ಗೊತ್ತಿದೆ, ನಗ್ತಾ ಇರಿ ಆಯಿತಾ. ನಗ್ತಾ ಇರಬೇಕು ಯಾವಾಗಲೂ. ನಗು ನಗುತ್ತಾ ನಲಿ ನಲಿ ಅಂತ ನಮ್ಮ ಕನ್ನಡ ಹಾಡಿನಲ್ಲೇ ಹೇಳಿದ್ದಾರೆ ನೋಡಿ. ಹಾಗೆ ನಗ್ತಾ ಇರಿ, ಖುಷಿಯಾಗಿರಿ. ಒಂದು ವಿಷಯ ಗಮನದಲ್ಲಿಟ್ಕೊಳ್ಳಿ, ಹೋಗಿ ಬರುವಾಗ ಜಾಗ್ರತೆ. ಡ್ರೈವ್ ಮಾಡೋರು ಬಹಳನೇ ಜಾಗ್ರತೆ ಮಾಡಬೇಕು. ಈಗಿನ ಕಾಲ ಅಂತ ಹೇಳಿದ್ರೆ ಒಂಥರ ನಾವು ಸಣ್ಣವರಿರುವಾಗಿರುವಂಥದ್ದಲ್ಲ, ಎಲ್ಲರ ಮನೇಲೂ ವೆಹಿಕಲ್ ಇದೆ, ಎಲ್ಲರೂ ಡ್ರೈವ್ ಮಾಡ್ತಾರೆ. ತುಂಬಾ ಡೇಂಜರು. ಎಲ್ಲರೂ ಏನಂತ ಹೇಳಿದ್ರೆ ಗಡಿಬಿಡಿಯಲ್ಲಿರ್ತಾರೆ. ಅಂದರೆ ಬೇಗ ಹೋಗಬೇಕು, ಟ್ರಾಫಿಕ್ಕು ಜಾಮ್ ಆಗುತ್ತೆ, ಅದು ಇದು ಅಂದ್ಕೊಂಡು. ಸೊ ನೋಡಿ, 5 ನಿಮಿಷ ತಡ ಆದರೂ ಅಡ್ಡಿಲ್ಲ, ನಮ್ಮ ಜೀವಕ್ಕಿಂತ ಬೇರೆ ಅಲ್ಲ ಅಲ್ವಾ. ಸ್ವಲ್ಪ ಜಾಗ್ರತೆ ಮಾಡಿ ಹೋಗಿ, ತಡ ಆದರೂ ಅಡ್ಡಿಲ್ಲ, 5 ನಿಮಿಷದೇನು ಲೆಕ್ಕ ಇಲ್ಲ. ಜೀವದ ಮುಂದೆ 5 ನಿಮಿಷ ಎಂಥದೂ ಇಲ್ಲ, 5 ನಿಮಿಷ 0 ಅಂತ ಹೇಳ್ಬೋದು. ಸೊ ಜಾಗ್ರತೆ ಮಾಡಿ ಹೋಗಿ ಬರುವಾಗ ಆಯಿತಾ. ನೋಡ್ತಾ ಇರಿ ನನ್ನ ನೆಕ್ಸ್ಟ್ ವಿಡಿಯೋಗಾಗಿ. ನಾನು ಮೊದಲೇ ಹೇಳ್ದಾಗೆ ನಮ್ಮ ಎಕ್ಸ್ಪೀರಿಯನ್ಸು ಕೆನಡಾಗೆ ಬಂದು 1 ತಿಂಗಳಲ್ಲಿ ಏನೆಲ್ಲ ಮಾಡಿದ್ವಿ ಅಂತ ತಿಳಿಸ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್ ಫ್ರಮ್ ಕನ್ನಡ ಇನ್ ಕ್ಯಾನಡಾ.